ಒಟ್ಟಾರೆ ಈ ರಾಮ ಮಂದಿರದ ಕೋಟಿ ಲೂಟಿ ಪ್ರಕರಣದಲ್ಲಿ ದೇಣಿಗೆ ಲೂಟಿ ಪ್ರಕರಣದಲ್ಲಿ 140 ಜನರನ್ನ ವಿಚಾರಣೆ ಮಾಡಲಾಗಿದೆ. ಚಂಪತ್ ರಾಯ್ ಹೇಳಿಕೆಯನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಚಂಪತ್ ರಾಯ್ ಸೇರಿ ಒಟ್ಟು 140 ಮಂದಿಯ ಹೇಳಿಕೆಯನ್ನು ಈವರೆಗೆ ದಾಖಲಿಸಿಕೊಳ್ಳಲಾಗಿದೆ. ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಹೇಳಿಕೆ ದಾಖಲಿಸಿಕೊಳ್ಳೋದು ಬಾಕಿ. ಹುಂಡಿಯ ಕೋಟಿ ಹಣ ಲೂಟಿ ಮಾಡಿದಂತಹ ಗ್ಯಾಂಗ್ ಒಂದು ಕಡೆಯಾದ್ರೆ ಆ ಬಗ್ಗೆ ಮಾಹಿತಿ ಗೊತ್ತಿದ್ದವರಿಗೆ ಏನೇನು ವಿಷಯ ತಿಳಿದಿದೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. Hotel Management with AI. Join IIHM, International Institute of Hotel Management. ರಾಮನ ಹಣ ನುಂಗಿದಂತಹ 40 ಮಂದಿ ಅಷ್ಟೇ ಅಲ್ಲ, ಆ ವಿಚಾರ ಗೊತ್ತಿದ್ದವರಿಗೆ ಯಾಕೆ ಮೊದಲೇ FIR ದಾಖಲಾಗಲಿಲ್ಲ, ಈ ಬಗ್ಗೆ ಕೂಡ ಕೆಲ ಅನುಮಾನಗಳು ಸೃಷ್ಟಿಯಾದಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಒಟ್ಟು 140 ಮಂದಿಯನ್ನ ವಿಚಾರಣೆ ನಡೆಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ರಾಮನ ಹುಂಡಿ ಹಣವನ್ನ ಲೂಟಿ ಹೊಡೆದಂತಹ ಗ್ಯಾಂಗ್ ಆ ಸದಸ್ಯರ ಸಂಖ್ಯೆ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದೀವಿ. ಜೊತೆಗೆ ಈ ವಿಚಾರ ಮುಂಚೆನೆ ಗೊತ್ತಿದ್ದು ಕೂಡ ಆ ವಿಷಯವನ್ನ ಹೇಳದೇ ಇದ್ದದ್ದು ಕೂಡ ಚಂಪತ್ ರಾಯ್ ಮತ್ತು ಉಳಿದವರ ಮೇಲೆ ಕೆಲ ಅನುಮಾನಗಳನ್ನ ಸೃಷ್ಟಿ ಮಾಡಿದೆ. ಒಟ್ಟಾರೆ ಈಗ 140ಕ್ಕೂ ಅಧಿಕ ಮಂದಿಯನ್ನು ವಿಚಾರಣೆ ಒಳಪಡಿಸಲಾಯಿತು. ಏನು ಮಹತ್ವದ ವಿಷಯಗಳು ಬೆಳಕಿಗೆ ಬರ್ತಾ ಇದೆ? ಹೌದು ಪ್ರತಿಮಾ, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಮಂದಿಯನ್ನ ಬಂಧಿಸಲಾಗಿದೆ. SIT ಅವರನ್ನ ತೀವ್ರತರನಾದ ವಿಚಾರಣೆಯನ್ನ ಮಾಡ್ತಾ ಇದೆ. ಮತ್ತೆ ಅವರು ಕಾಣಿಕೆ ಹಣವನ್ನ ಕದ್ದಿದ್ದನ್ನ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಇದರ ವ್ಯಾಪ್ತಿ ಎಷ್ಟಿದೆ ಅನ್ನುವಂಥದ್ದನ್ನ SIT ನಿರಂತರವಾದಂಥ ತನಿಖೆಯನ್ನ ಮಾಡ್ತಾ ಇದೆ. ಮತ್ತೆ ಅವರು ಹೂಡಿರ್ತಕ್ಕಂಥ ಬಂಡವಾಳ ಎಲ್ಲಿ ಅನ್ನುವಂಥದ್ದನ್ನ ಮತ್ತೆ ಅವರು ಎಷ್ಟು ಪ್ರಮಾಣದಲ್ಲಿ ಲೂಟಿ ಹೊಡೆದಿದ್ದಾರೆ ಅನ್ನುವಂಥ ಅಂದಾಜನ್ನ ಈಗ SIT ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ಇವರು ಕಳೆದ 3 ತಿಂಗಳಿನಿಂದಲೂ ಕೂಡ ಈ ರೀತಿಯಾದಂತಹ ದೇಣಿಗೆ ಹಣ ಕದಿತಿದ್ದಾರೆ ಅನ್ನುವಂಥದ್ದು ಟ್ರಸ್ಟ್ ಅವರಿಗೆ ಗೊತ್ತಿತ್ತು ಅನ್ನುವಂತಹ ಮಾಹಿತಿ ಈಗ ಬಹಿರಂಗ ಆಗ್ತದೆ. ಯಾಕಂತಂದ್ರೆ SBIನ ಅಧಿಕಾರಿಗಳು ಈ ಮಾಹಿತಿಯನ್ನ ಟ್ರಸ್ಟ್ ನ ಸದಸ್ಯರಿಗೆ ಹೇಳಿದ್ರು. ನೋಡಿ, ನಿಮ್ಮ ಹುಡುಗರು ಹಣ ಕದಿತಾ ಇದ್ದಾರೆ, ಅದು ನಮ್ಮ ಗಮನಕ್ಕೆ ಬಂದಿದೆ, ನೀವು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದನ್ನ SBI ಅಧಿಕಾರಿಗಳು ಟ್ರಸ್ಟ್ ನ ಸದಸ್ಯರಿಗೆ ಹೇಳಿದ್ರು. ಆದ್ರೆ ಟ್ರಸ್ಟ್ ನ ಸದಸ್ಯರು ಏನಿದ್ದಾರೆ ಇವರ ಸಂಬಂಧಿಕರೇ ಈ ಹುಡುಗರಿದ್ರು. ಹಾಗಾಗಿ ಅವರ ಯಾವುದೇ ರೀತಿಯಂತ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಮತ್ತೆ ಈ ಪ್ರಕರಣವನ್ನ ಮುಚ್ಚಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಂಪತ್ ರಾಯ್ ಆಗಿರ್ಬೋದು, ಅನಿಲ್ ಮಿಶ್ರಾ ಅವರು ಪ್ರಯತ್ನ ಮಾಡಿದ್ರು ಅನ್ನುವಂಥ ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ಜೂನ್ 5ನೇ ತಾರೀಕು ಕೂಡ ಗೊತ್ತಾಗುತ್ತೆ, ಈ ಟ್ರಸ್ಟಿಗಳಿಗೂ ಗೊತ್ತಾಗುತ್ತೆ ನಮ್ಮ ಹುಡುಗರು ಹಣ ಹೊಡಿತಾ ಇದ್ದಾರೆ ಅನ್ನುವಂಥದ್ದು. ಗೊತ್ತಿದ್ದು ಕೂಡ ಅವರು ಅವರ ಬಳಿ ಇದ್ದಂಥ ಹಣವನ್ನ ತೆಗೆದುಕೊಂಡು ಬಂದು ಮತ್ತೆ ವಾಪಸ್ ಟ್ರಸ್ಟ್ಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಇದನ್ನ ಬಹಿರಂಗ ಪಡಿಸೋದಿಲ್ಲ, ಮತ್ತೆ ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನವನ್ನು ಕೂಡ ಅವರು ಮಾಡೋದಿಲ್ಲ. ಅಥವಾ ಪೊಲೀಸ್ ಠಾಣೆಗೆ ದೂರನ್ನು ಕೊಡಬೇಕಾಗಿತ್ತು, ಅಥವಾ ಉನ್ನತ ಅಧಿಕಾರಿಗಳಿಗೆ ಈ ವಿಚಾರವನ್ನು ತಿಳಿಸಬೇಕಾಗಿತ್ತು. ಆದರೆ ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಈ ವಿಷಯವನ್ನು ಮುಚ್ಚಿಡುವಂಥ ಪ್ರಯತ್ನವನ್ನಷ್ಟೇ ಅವರು ಮಾಡ್ತಾ ಇದ್ರು. ಜೊತೆಗೆ ಜೂನ್ 7ನೇ ತಾರೀಕು ಅಖಿಲೇಶ್ ಯಾದವ್ ಅವರಿಗೆ ಗೊತ್ತಾಗುತ್ತೆ, ಅವರು ಪ್ರಸ್ತಾಪವನ್ನ ಮಾಡ್ತಾರೆ, ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಈ ರೀತಿಯಾಗಿ ದೇಣಿಗೆಯಲ್ಲಿ ಹಣ ಲೂಟಿ ಹೊಡೆಯುವಂತ ಕೆಲಸ ನಡೀತಾ ಇದೆ, ರಾಮ ಮಂದಿರದ ಹಣವನ್ನ ಲೂಟಿ ಮಾಡಲಾಗ್ತಿದೆ, ಇದಕ್ಕೆ ಉತ್ತರ ಪ್ರದೇಶ ಸರ್ಕಾರ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮಾಡ್ತಾರೆ. ಆಗ ಯೋಗಿ ಆದಿತ್ಯನಾಥ್ ಅವರು SIT ನ ರಚನೆ ಮಾಡ್ತಾರೆ. SIT 23ನೇ ತಾರೀಕು ಜೂನ್ 23ನೇ ತಾರೀಕು ವರದಿಯನ್ನ ಕೊಡುತ್ತೆ. ಆಗ SIT ಹೇಳುತ್ತೆ 80 ಲಕ್ಷದಷ್ಟು ಹಣವನ್ನ ನಾವು ವಶಪಡಿಸಿಕೊಂಡಿದ್ದೀವಿ ಅಂತ. ಆದ್ರೆ ಈ ಹಣ ವಶಪಡಿಸಿಕೊಂಡಿದ್ದು ಜೂನ್ 5ನೇ ತಾರೀಕೆ ವಶಪಡಿಸಿಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ದೇಣಿಗೆ ಹಣ ಕದ್ದಂತ ವಿಚಾರವನ್ನ ಎಲ್ಲೂ ಹೊರ ಜಗತ್ತಿಗೆ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಟ್ರಸ್ಟ್ ನ ಸದಸ್ಯರು ಅವರವರಲ್ಲೇ ಮಾತಾಡ್ಕೊಂಡು ಇದನ್ನು ಮುಚ್ಚಿ ಹಾಕಬೇಕು ಅನ್ನುವಂಥದ್ದನ್ನ ಮಾಡಿದ್ರು ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಈಗ SIT 140ಕ್ಕೂ ಹೆಚ್ಚು ಮಂದಿಯನ್ನ ಈಗ ವಿಚಾರಣೆ ಮಾಡಿರುವಂತಹದ್ದು. ಯಾರ್ಯಾರು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟೆಷ್ಟು ಹಣವನ್ನು ಹೊಡೆದಿದ್ದಾರೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈಗ ಕಲೆ ಹಾಕ್ತಾ ಇದೆ. ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಚಂಪತ್ ರಾಯ್ ಅವರನ್ನು ಕೂಡ ವಿಚಾರಣೆಯನ್ನ ಮಾಡಿದೆ. ಜೊತೆಗೆ ಇತರ ಟ್ರಸ್ಟಿಗಳನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು. ಇನ್ನು ಇದೇ ಪ್ರಕರಣದಲ್ಲಿ ಈಗ ಅಯೋಧ್ಯೆ ದೇಣಿಗೆ ಚೋರಿ ಪ್ರಕರಣದ ತನಿಖೆ ಚುರುಕಾಗಿದೆ. 70ರಿಂದ 80 ಮಂದಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿರೋದು ಪೊಲೀಸರು. ಟ್ರಸ್ಟ್ನ ಅನಿಲ್ ಮಿಶ್ರಾ ಸೇರಿದಂತೆ 80 ಜನರಿಗೆ ನೋಟಿಸ್ ಹೋಗಿದೆ. SBI ಬ್ಯಾಂಕ್ಗೂ ಕೂಡ ಪೊಲೀಸರಿಂದ ನೋಟಿಸ್ ಹೋಗಿದೆ. ಕೆನರಾ ಹಾಗೂ ಬ್ಯಾಂಕ್ ಆಫ್ ಬರೋಡಾಗೂ ಕೂಡ ನೋಟಿಸ್ ಹೋಗಿದೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದು ಪಾತ್ರಧಾರಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಸಂಬಂಧಪಟ್ಟಂತೆ ವಿವಿಧ ಜನರಿಗೆ, ಬ್ಯಾಂಕ್ಗಳಿಗೆ ನೋಟಿಸ್ ಜಾರಿಯಾಗಿದೆ.